ನೂತನಪಡಿಸು. ಸಾಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳ್ತಿದೆ, ದೇವರೇ ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು. ಏನ್ ಹೇಳ್ತಿದೆ? ಶುದ್ಧ ಹೃದಯವನ್ನು ನಿರ್ಮಿಸು. 10ನೇ ವಾಕ್ಯ. ಆ ವಾಕ್ಯ ಇರುತ್ತೆ, ದೇವರೇ ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು, ನನಗೆ ಸ್ಥಿರ ಚಿತ್ತವನ್ನು ಅನುಗ್ರಹಿಸು. ಸ್ಥಿರ ಚಿತ್ತ ಅಂದ್ರೆ ಏನು? ಹಲ್ಲೆಲೂಯಾ. ಸ್ಥಿರವಾಗಿ ಇರ್ಬೇಕು ಅಂದ್ರೆ ನಾವು ದೇವರ ಆತ್ಮನಿಂದ ವಶವಾಗಿರ್ಬೇಕು. ಹಲ್ಲೆಲೂಯಾ. ಅದಕ್ಕೆ ಇಲ್ಲಿ ವಾಕ್ಯ ಹೇಳ್ತಿದೆ, ಸ್ಥಿರ ಚಿತ್ತವನ್ನು ಅನುಗ್ರಹಿಸಿ ನನ್ನನ್ನು ನೂತನ ಪಡಿಸು. ಅಂದ್ರೆ ಏನು? ನನ್ನ ಹೃದಯನ ಹೊಸದಾಗಿ ರೆಡಿ ಮಾಡು. ನೂತನ ಪಡಿಸು ಅಂದ್ರೆ ಏನು? ಹಲ್ಲೆಲೂಯಾ. ನೂತನ ದಿನದಲ್ಲಿ ನಾವು ಬಂದಿದ್ದೀವಿ ಅಂತ ಹೇಳ್ತೀವಿ. ಅಂದ್ರೆ ಏನೋ ತಿಂಗಳಿನ ಮೊದಲನೇ ವಾರ, ಮೊದಲನೇ ಭಾನುವಾರ ಏನೋ ನೂತನವಾದ ದಿನ, ಮೊದಲನೇ ದಿನ ನೂತನವಾದ ದಿನ. ಆ ತಿಂಗಳಲ್ಲಿ ನಮಗೆ ಕೊಟ್ಟಂತ ಹೊಸದಾದಂತ ಒಂದು ದಿನ. ಹಲ್ಲೆಲೂಯಾ. ಅದೇ ರೀತಿ ನನ್ನ ಹೃದಯವನ್ನು ನೂತನ ಪಡಿಸು. ಹಲ್ಲೆಲೂಯಾ. ವಾಕ್ಯ ಹೇಳುತ್ತೆ, ನಿನ್ನ ಹೃದಯ ನೂತನ ಪಡದಿದ್ದರೆ, ನಿನ್ನ ಮನಸ್ಸು ಮಗುವಿನಂತೆ ಆಗದಿದ್ದರೆ ನೀನು ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥನಲ್ಲ. ಹಲ್ಲೆಲೂಯಾ. ನಿನ್ನ ಮನಸ್ಸು ಮಗು ತರ ಇಲ್ಲ ಅಂದ್ರೆ ನೀನು ಪರಲೋಕಕ್ಕೆ ಬರಲ್ಲ. ನೂತನ ಹೊಂದಲಿಲ್ಲ ಅಂದ್ರೆ ನೀನು ಪರಲೋಕಕ್ಕೆ ಬರಲ್ಲ. ಯೇಸು ಸ್ವಾಮಿ ಒಂದು ಚಿಕ್ಕ ಮಗುನ ಎತ್ಕೊಂಡು ಅಲ್ಲಿರೋ ಒಂದು ಜನರಿಗೆ ಹೇಳ್ತಾರೆ, ನೀವು ನನ್ನನ್ನು ಅಂಗೀಕರಿಸ್ಕೋಬೇಕು ಅಂದ್ರೆ ಚಿಕ್ಕ ಮಕ್ಕಳನ್ನ ಅಂಗೀಕರಿಸ್ಕೊಳ್ಳಿ. ನೀವು ಪರಲೋಕನ ಅಂಗೀಕರಿಸ್ಕೋಬೇಕು ಅಂದ್ರೆ ಚಿಕ್ಕ ಮಕ್ಕಳ ಮನಸ್ಸನ್ನು ನೀವು ಅಂಗೀಕರಿಸ್ಕೊಳ್ಳಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇದೇ ರೀತಿ ಒಂದು ಫೋನಲ್ಲಿ ನೋಡ್ಬೇಕಾದ್ರೆ ನೋಡಿದ್ರೆ ಒಂದು ಸ್ಟ್ಯಾಚ್ಯೂ ಕಟ್ಟಿದ್ದಾರೆ ಯೇಸು ಸ್ವಾಮಿದು. ಏನೋ ಆ ಸ್ಟ್ಯಾಚ್ಯೂ ಹೇಗಿದೆ ಅಂದ್ರೆ ಕೆಳಗಡೆ ಹಿಂಗ್ ಬಿದ್ದೋಗಿದೆ. ಶಿಲುಬೆನ ಹಿಂಗ್ ಇಟ್ಟಿದ್ದಾರೆ. ಶಿಲುಬೆನ ಹಿಂಗ್ ಹಿಡ್ಕೊಂಡು ಹಿಂಗ್ ಕೆಳಗಡೆ ಬಿದ್ದಿರೋದೊಂದಿದೆ. ಹಿಂದೆಯಿಂದ ಒಂದ್ ಮಗು ಹೋಗಿ ಎತ್ತಾ ಇದೆ. ಅಂದ್ರೆ ಒರಿಜಿನಲ್ ರಿಯಲ್ ಮಗು, ಅದು ರಿಯಲ್ ಮಗು ಹೋಗಿ ಹಿಂಗ್ ಎತ್ತೋದಕ್ಕೆ ಟ್ರೈ ಮಾಡ್ತಾ ಇದೆ. ಅಂದ್ರೆ ಅಲ್ಲಿ ಏನು ಅಂದ್ರೆ ಆ ಮಗುಗೆ ಗೊತ್ತಿಲ್ಲ ಅದೊಂದು ಸ್ಟ್ಯಾಚ್ಯೂ ಅಂತ. ಆ ಮಗುಗೆ ಏನು ಅಂದ್ರೆ ಯಾರೋ ಕಷ್ಟ ಪಡ್ತಾ ಇದಾರೆ, ಹೆಲ್ಪ್ ಮಾಡೋಣ. ಹಲ್ಲೆಲೂಯಾ. ಆ ಮನಸ್ಸು ನಮಗಿರ್ಬೇಕು ಅಂತ ದೇವರ ವಾಕ್ಯ. ಆ ಮಗುಗಿರುವಂತ ಮನಸ್ಸು ನಮಗಿರ್ಬೇಕು. ಹಲ್ಲೆಲೂಯಾ. ಯಾಕೆ ಅಂದ್ರೆ ನಾವೀಗ ಒಂದು ಮಗುನ ಬೈತೀವಿ. ಮಗುನ ಬೈದ್ಮೇಲೆ ಮಾರನೇ ದಿನ ನಾವು ಹೋದಾಗ ಆ ಮಗು ನಮ್ಮ ಹತ್ರ ವಾಪಸ್ ಬಂದೇ ಬರುತ್ತೆ. ಅದು ನೆನೆ ಬೈದ್ರು ಅಂತ ಅದೆಲ್ಲ ಯೋಚನೆ ಮಾಡಲ್ಲ. ನಮ್ಮ ಮನೆಯಲ್ಲಿರುವಂತ ನಾಯಿ, ಆ ನಾಯಿನ ನಾನು ಹೊಡಿತೀನಿ, ಬೈತೀನಿ, ನಾನು ಎಷ್ಟೇ ದೂರ ಇದ್ದು ಅಮ್ಮೋ ಅಂತ ಕರೆದ್ರೆ ನನ್ನ ಹತ್ರ ಓಡ್ ಬರುತ್ತೆ. ಅದು ಯೋಚನೆ ಮಾಡ್ಬೋದು ತಾನೆ, ನನ್ಗೆ ಹೊಡೆದಿದ್ದಾರೆ ನಾವು ಮಾಡ್ತೀನಿ. ಹಲ್ಲೆಲೂಯಾ. ನಾವು ನಾಯಿಗಿಂತ ಸೈಡ್ ಬಡ್ಕೊಂಡ್ಬಿಟ್ಟಿದ್ದೀವಿ. ಹಲ್ಲೆಲೂಯಾ. ಯಾಕೆ ಅಂದ್ರೆ ಒಬ್ರು ನಮ್ಗೆ ಏನಾದ್ರು ಅಂದ್ಬಿಟ್ರೆ ನಾವು ಮತ್ತೆ ಅವ್ರ ಹತ್ರ ಹೋಗ್ಬೇಕು. ಅವ್ರು ಎಷ್ಟೇ ಕಷ್ಟದಲ್ಲಿ ಬಿದ್ದು ಒದ್ದಾಡ್ತಾ ಇದ್ರು ಅಷ್ಟೇ ನಾವು ಮತ್ತೆ ಅವ್ರ ಹತ್ರ ಹೋಗೋದೇ ಇಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾನು ಏನಾಗಿದ್ದೀನಿ? ನನ್ನ ಮನೆಯಲ್ಲಿರುವಂತ ನಾಯಿಗಿಂತ ನಾನು ಕೇವಲವಾಗಿದ್ದೀನಿ. ಹಲ್ಲೆಲೂಯಾ. ನನಗೆ ಕೊಟ್ಟಿರೋ ವಾಕ್ಯ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಬಗ್ಗೆ ನನಗೆ ಗೊತ್ತಿಲ್ಲ. ಹಲ್ಲೆಲೂಯಾ. ಅದಕ್ಕೆ ಇಲ್ಲಿ ವಾಕ್ಯ ಹೇಳ್ತಿದೆ, ನನ್ನ ಮನಸ್ಸು ಸ್ಥಿರವಾಗಿ ನೂತನ ಪಡಿಸು. ನನ್ನ ಮನಸ್ಸು, ನನ್ನ ಹೃದಯನ ಹೊಸದಾಗಿ ಮಾಡು. ಇದರಲ್ಲಿ ಬರೀ ಪಾಪನೇ ಇದೆ, ಇದರಲ್ಲಿ ಬರೀ ಕೆಟ್ಟದೇ ಇದೆ. ಈ ಹೃದಯದಲ್ಲಿ ಬರೀ ಬೇರೆಯವ್ರಿಗೆ ಕೆಟ್ಟದನ್ನ ಹೇಳೋದೇ ಇದೆ. ಈ ಹೃದಯನ ಒಳ್ಳೇದು ಮಾಡು, ನನ್ನ ಹೃದಯನ ಶುದ್ಧಿ ಮಾಡು. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದೇ ರೀತಿ 11ನೇ ವಾಕ್ಯ ಓದೋಣ. ನಿನ್ನ ಸನ್ನಿಧಿಯಿಂದ ನನ್ನನ್ನು ತಳ್ಳಬೇಡ, ನಿನ್ನ ಪರಿಶುದ್ಧ ಆತ್ಮವನ್ನು ನನ್ನಿಂದ ತೆಗೆಯಬೇಡ. ಸಾಕು. ಹಲ್ಲೆಲೂಯಾ. ವಾಕ್ಯ ಹೇಳ್ತದೆ, ನಿನ್ನ ಸನ್ನಿಧಿಯಿಂದ ನನ್ನನ್ನು ತಳ್ಳಬೇಡ. ಅಂದ್ರೆ ಆತನ ಸನ್ನಿಧಿ ಅಂದ್ರೆ ಆತನ ಜಾಗದಿಂದ ಅಲ್ಲ, ಆತನ ಪ್ರಸನ್ನತೆಯಿಂದ ತೆಗಿಬೇಡ. ಆತನ ಕೃಪೆಯಿಂದ ನನ್ನನ್ನು ತೆಗಿಬೇಡ. ನಿನ್ನ ದಯೆ, ನಿನ್ನ ತೋರಿಸಿದಂತ ಕರುಣೆಯಿಂದ ನನ್ನನ್ನು ತೆಗಿಬೇಡ. ಹಲ್ಲೆಲೂಯಾ. ಅಷ್ಟು ಏನೋ ಹೃದಯ ಅಷ್ಟೊಂದು ಕಚಡವಾಗಿ ಇಟ್ಕೊಂಡು ದೇವರ ಹತ್ರ ಹೋಗ್ಬಿಟ್ಟು ನನ್ನನ್ನು ತೆಗಿಬೇಡ ಅಂದ್ರೆ ಹೇಗೆ ಸಾಧ್ಯ? ಹಲ್ಲೆಲೂಯಾ. ಯಾರೋ ಒಬ್ರು ಮನೆಗೆ ಕರೆದಿರ್ತಾರೆ, ಒಂದು ಮನೆ ಓಪನಿಂಗ್ ಇಲ್ಲಾಂದ್ರೆ ಏನೋ ಒಂದು ಕಾರ್ಯಕ್ರಮ ಇಟ್ಕೊಂಡು ಕರೆದಿರ್ತಾರೆ ನಿಮ್ಮನ್ನ. ನೀವು ಹಂಗೆ ನೈಟಿ ಹಾಕೊಂಡೇ ಹೋದ್ರೆ, ನೀವು ಹಂಗೆ ಏನೋ ಹಳೆ ಬಟ್ಟೆಗಳನ್ನ ಹಾಕೊಂಡೇ ಹೋದ್ರೆ, ಹಂಗೆ ಮೈ ತುಂಬಾ ಕೆಸರಿಟ್ಕೊಂಡೇ ಹೋದ್ರೆ ಅವ್ರ ಒಳಗ್ ಸೇರಿಸ್ತಾರ? ಅವ್ರಿಗೆ ಹೆಂಗ್ ಅನ್ಸುತ್ತೆ? ಯಾರು ಬುದ್ಧಿನೇ ಇಲ್ವಾ, ಇಂತ ಒಳ್ಳೆ ಜಾಗಕ್ಕೆ ಈ ತರ ಬರ್ತೀರಲ್ಲ. ಹಲ್ಲೆಲೂಯಾ. ನಾನ್ ನಿಮ್ಮ ಬಟ್ಟೆಗಳ ಬಗ್ಗೆ ಹೇಳ್ತಾ ಇಲ್ಲ, ಇಲ್ಲ ನನ್ನ ಬಟ್ಟೆ ಬಗ್ಗೆ ಹೇಳ್ತಾ ಇಲ್ಲ, ನನ್ನ ಒಳಗಡೆ ಇರುವಂತ ಹೃದಯದ ಬಗ್ಗೆ ಹೇಳ್ತೀನಿ. ನಾವು ದೇವ್ರ ಮುಂದೆ ಹೋದಾಗ ದೇವ್ರು ನಮ್ಮನ್ನ ನೋಡ್ಬೇಕಾದ್ರೆ ಈ ತರ ಬಟ್ಟೆಲೆಲ್ಲ ನೋಡಲ್ಲ, ನಮ್ಮನ್ನ ಒಂದೇ ತರ ನೋಡ್ತಾರೆ ಅಷ್ಟೇ.
ಹಲ್ಲೆಲೂಯಾ. ಆದಾಮ್ನ ಆವರಣ ಫಸ್ಟ್ ರೂಪಿಸಿದಾಗ ದೇವ್ರು ಹೆಂಗ್ ನೋಡಿದ್ರು ಅದೇ ತರ ನಮ್ಮನ್ನ ನೋಡ್ತಾರೆ, ಬೆತ್ತಲೆಯಾಗಿ ನಮ್ಮನ್ನ ನೋಡ್ತಾರೆ. ಆದ್ರೆ ನೋಡೋದು ಮಾತ್ರ ನಮ್ಮ ಹೃದಯನ. ಆ ಹೃದಯ ಕಚ್ಚಡವಾಗಿದ್ರೆ, ನಾವು ದೇವರ ಕಣ್ಣಿಗೆ ಅಶುದ್ಧವಾಗಿ ಕಾಣಿಸಿದ್ರೆ ಅವ್ರು ಹೇಳ್ತಾರೆ, ನೀನು ಇಷ್ಟೊಂದು ಅಶುದ್ಧ ಇಟ್ಕೊಂಡು ನಾನು ಹೆಂಗಪ್ಪ ನಿನ್ನ ಕ್ಷಮಿಸ್ತೀವಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದೇ ರೀತಿ ವಾಕ್ಯ ಹೇಳುತ್ತೆ, ನಿನ್ನ ಪರಿಶುದ್ಧಾತ್ಮವನ್ನು ನನ್ನಿಂದ ತೆಗಿಬೇಡ. ನಾವು ಏನೇ ಕಾರ್ಯ ಮಾಡಬೇಕಂದ್ರೆ ನಮ್ಗೆ ಆಲೋಚನೆ ಯಾರು ಕೊಡೋದು? ದೇವರ ಆತ್ಮ. ಆದ್ರೆ ನಾನೇನ್ ಮಾಡ್ದೆ, ದೇವರ ಆತ್ಮಕ್ಕೆ ಜಾಗ ಕೊಡ್ತೀರಾ, ನನ್ನ ದುಡುಕು ಮಾತಿಗೆ ಜಾಗ ಕೊಟ್ಟು ನಾನು ಜಗಳ ಸ್ಟಾರ್ಟ್ ಮಾಡಿಸ್ದೆ. ಹಲ್ಲೆಲೂಯಾ. ನಾನು ಇನ್ನೊಬ್ಬರ ಮನೆಯಲ್ಲಿ ನೆಮ್ಮದಿನ ಹಾಳು ಮಾಡಿದೆ, ಇನ್ನೊಬ್ಬರ ಮನಸ್ಸಲ್ಲಿ ನೆಮ್ಮದಿನ ಹಾಳು ಮಾಡಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಒಂದು ಜಾಗಕ್ಕೆ ಪ್ರಾರ್ಥನೆಗೆ ಅಂತ ಹೋಗಿರ್ತೀನಿ, ಪ್ರೇಯರ್ಗೆ ಅಂತ ಹೋಗಿರ್ತೀನಿ. ಅಲ್ಲಿ ಪ್ರೇಯರ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಊರಲ್ಲಿರೋದೆಲ್ಲ ಮಾತಾಡ್ಬಿಟ್ಟು ಆಮೇಲೆ ಪ್ರೇಯರ್ ಬಗ್ಗೆ ಮಾತಾಡ್ತೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಲ್ಲಿ ಏನು ಎಲ್ರ ಮನಸ್ಸಲ್ಲಿ ಒಂದ್ ಚೂರು ಅಶುದ್ಧನ ಆಗ್ಬಿಟ್ಟು ಆಮೇಲೆ ನಂದ್ರಲ್ಲೂ ಒಂಚೂರು ಅಶುದ್ಧ ಇದೆ. ಹಲ್ಲೆಲೂಯಾ. ಹೆಂಗೆ ನಾನು ಅಂದ್ರೆ ನನ್ನ ಹೃದಯದಲ್ಲಿ ಅಶುದ್ಧ ಇದೆ, ನಾನು ಒಬ್ಬನೇ ಏನಕ್ಕೆ ಇಟ್ಕೋಬೇಕು, ಎಲ್ರಿಗೂ ಒಂಚೂರು ಕೊಟ್ಬಿಡೋಣ, ಎಷ್ಟು ದೊಡ್ಡ ಮನಸ್ಸು ನಮ್ದು. ಹಲ್ಲೆಲೂಯಾ ಅಲ್ವಾ? ನಾವು ரொம்ப பெருசு என் ಹೃದಯ. ಹಲ್ಲೆಲೂಯಾ. ಎನ್ ಪಾವತಿ ನಾನು ಎಲ್ಲರಿಗೂ ಕೊಡ್ತಾ ಇದ್ದೀನಿ, ಒಂಚೂರು ತಗೊಳ್ಳಿ ಅಂತ. ಹಲ್ಲೆಲೂಯಾ. ನಾನು ಪಾಪದಲ್ಲಿ ಹೋಗೋದಲ್ದಿರ ಬೇರೆಯವರು ಸಹ ಕರ್ಕೊಡ್ತಾ ಇದ್ದೀನಿ. ಹಲ್ಲೆಲೂಯಾ. ಯಾಕೆ ಅಂದ್ರೆ ನನ್ನ ಮನಸ್ಸು ನೂತನ ಆಗ್ಲಿಲ್ಲ, ನನ್ನ ಮನಸ್ಸು ಶುದ್ಧವಾಗ್ಲಿಲ್ಲ. ಹಲ್ಲೆಲೂಯಾ. ನನ್ನೊಳಗಡೆ ದೇವರ ಆತ್ಮನ್ಗೆ ನನ್ನ ಜಾಗ ಕೊಡ್ಲಿಲ್ಲ. ಯಾರು ಕೊಟ್ಟಿಲ್ಲ? ದೇವರ ಆತ್ಮಕ್ಕೆ ಜಾಗ ಕೊಟ್ಟಿಲ್ಲ. ಯಾರ ಆತ್ಮಕ್ಕೆ ಜಾಗ ಕೊಟ್ಟಿದ್ದೀನಿ? ದುರಾತ್ಮ ಆತ್ಮ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬೆಳಗ್ಗೆ ಒಂದು ಸಾಂಗ್ ಕೇಳ್ತಾ ಇದ್ರಿ, ತಮಿಳ್ ಸಾಂಗ್, ಅಪ್ಪಾಳಪ್ಪ ಸಾತಾನೆ ಅಂತ. ಅದ್ರಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಒಂದು ವಾಕ್ಯನ ಅವ್ರು ಹೇಳ್ತಾರೆ, ನಾನು ಬೀಳ್ಬೇಕಾದ್ರೆ ಯಾವ ಕರದಲ್ಲಿ ಬೀಳ್ತಾ ಇದ್ದೀನಿ? ಶುದ್ಧವಾಗಿರುವಂತ ಪರಿಶುದ್ಧವಾದ ಕರಗಳ ಕೆಳಗಡೆ ಬೀಳ್ತಾ ಇದೀನ, ಇಲ್ಲಾಂದ್ರೆ ಪಾಪದಲ್ಲಿ ತುಂಬಿರುವಂತ ಅಶುದ್ಧವಾದ ಕೈಗಳ ಬೀಳ್ತಾ ಇದೀನ? ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ತರ ಒಂದು ವಾಕ್ಯ ಇದೆ. ಆ ವಾಕ್ಯನ ಅವ್ರು ಹೇಳ್ಬೇಕಾದ್ರೆ ಅದನ್ನ ನಾನು ಗಮನಿಸಿದೆ. ಇಷ್ಟು ದಿನ ನಾನು ಕೇಳ್ತಾ ಇದ್ದೆ, ಗಮನಿಸ್ತಿರ್ಲಿಲ್ಲ. ಆದ್ರೆ ಇವತ್ತು ನಾನು ಗಮನಿಸಿದಾಗ ಯೋಚನೆ ಮಾಡ್ಬೇಕಾಗಿರೋದು ಏನು ಅಂದ್ರೆ, ನನ್ನ ಒಳಗಡೆ ಇರುವಂತ ಆತ್ಮ ಅಶುದ್ಧ ಕೆಳಗಡೆ ಬೀಳ್ತಾ ಇದೆ, ಇಲ್ಲ ಪರಿಶುದ್ಧ ಆತ್ಮದ ಕೆಳಗಡೆ ಬೀಳ್ತಾ ಇದೆಯಾ? ನಾವು ತುಂಬಾ ಸಮಯ ಕೊಡ್ತಾ ಇರೋದು ಅಶುದ್ಧ ಆತ್ಮದ ಕೆಳಗಡೆ. ಹಲ್ಲೆಲೂಯಾ. ನಾನು ತುಂಬಾ ಸಮಯ ಕೊಡ್ತಾ ಇರೋದು ಅಶುದ್ಧ ಆತ್ಮದ ಕೆಳಗಡೆ. ಯಾಕೆಂದ್ರೆ ನನಗೆ ಪರಿಶುದ್ಧ ಆತ್ಮ ಇಷ್ಟ ಇಲ್ಲ. ಯಾಕಂದ್ರೆ ಅದು ತುಂಬಾ ರೂಲ್ಸ್ ಮಾಡುತ್ತೆ. ಅದು ಒಂದು ಎಷ್ಟು ರೂಲ್ಸ್ ಹಾಕುತ್ತೆ ಅಂದ್ರೆ ಆ ರೂಲ್ಸ್ ನಾನು ಹ್ಯಾಂಡಲ್ ಮಾಡಕ್ ಆಗಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. 12ನೇ ವಾಕ್ಯವನ್ನ, ನಿನ್ನ ರಕ್ಷಣಾ ಆನಂದವನ್ನು ನಾನು ತಿರುಗಿ ಅನುಭವಿಸುವಂತೆ ಮಾಡು. ಸಾಕು. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ನಿನ್ನ ರಕ್ಷಣೆಯ ಅನುಭವವನ್ನು. ಅಂದ್ರೆ ಏನು? ನಮಗೆ ದೇವರು ಕೊಟ್ಟಂತ ರಕ್ಷಣೆ, ಆ ರಕ್ಷಣೆಯ ಅನುಭವ. ನಾವು ಒಂದು ಜಾಗಕ್ಕೆ ಒಬ್ಬರ ಹತ್ರ ಹೋಗಿ ಪ್ರಾರ್ಥನೆ ಮಾಡಿರ್ತೀವಿ, ಆ ಪ್ರಾರ್ಥನೆಗೆ ದೇವರು ಸದುತ್ತರ ಕೊಟ್ಟು ಅವರು ಬಂದು, ದೇವರೇ ನಾನು ಪ್ರಾರ್ಥನೆ ಮಾಡಿದ್ರಲ್ಲ, ನಾನು ಸರಿ ಹೋಗ್ಬಿಟ್ಟೆ, ದೇವರು ಆಶೀರ್ವದಿಸಿದ್ರು ಅಂತ ಅವ್ರು ಹೇಳ್ಬೇಕಾದ್ರೆ ನಮ್ಮ ಮನಸ್ಸಲ್ಲಿ ಒಂದು ಖುಷಿ ಬರುತ್ತಲ್ವಾ? ನಾನು ಮಾಡಿದ ಪ್ರಾರ್ಥನೆಯನ್ನ ದೇವ್ರು ಕೇಳ್ಬಿಟ್ರ ಅಂತ ಒಂದು ಖುಷಿ ಬರುತ್ತಲ್ಲ. ನೀವು ಮಾಡಿದಂತ ಪ್ರಾರ್ಥನೆಯನ್ನ ದೇವರೇನ ಕೇಳ್ತಾರೆ? ಯಾಕೆ ಅಂದ್ರೆ ನಿಮ್ಮನ್ನು ರಕ್ಷಿಸಿರ್ತಾರೆ, ನಿಮ್ಮ ಮೇಲೆ ದೇವರ ಮುದ್ರೆ ಇರುತ್ತೆ. ಹಲ್ಲೆಲೂಯಾ. ನಾವು ಪ್ರಕಟಣೆ ಅಧ್ಯಾಯದಲ್ಲಿ ಪ್ರಕಟಣೆ ಚಾಪ್ಟರ್ 21ನೇ ಅಧ್ಯಾಯದಲ್ಲಿ ನಾವು ನೋಡ್ಬೇಕಾದ್ರೆ 27ನೇ ವಾಕ್ಯದ 26ನೇ ವಾಕ್ಯದಲ್ಲಿ ಹೇಳುತ್ತೆ, ನೀನು ಮುದ್ರಿಸಲ್ಪಟ್ಟಿದ್ರೆ ಜೀವ ಬಾಧ್ಯರ ಪುಸ್ತಕದಲ್ಲಿ ನಿನ್ನ ಹೆಸರಿರುತ್ತೆ. ಹಲ್ಲೆಲೂಯಾ. ನಿನಗೆ ಯಾವಾಗ ಮುದ್ರೆ ಬೀಳಿರುತ್ತೆ ಅಂದ್ರೆ ನೀನು ರಕ್ಷಣೆ ಯಾವಾಗ ಹೊಂದಿರ್ತೀಯ. ನಿನಗೆ ರಕ್ಷಣೆ ಯಾವಾಗ ಬಂದಿರುತ್ತೆ ಅಂದ್ರೆ ನೀನು ದೇವರನ್ನ ಯಾವಾಗ ಸಂಪೂರ್ಣವಾಗಿ ತಗೊಂಡು ನಿನ್ನ ಪಾಪಗಳನ್ನ ನಿರ್ವಹಿಸಿರ್ತೀಯ. ಈಗ ಹೇಳಿ, ನಮ್ಮ ಹೆಸರು ಜೀವ ಬಾಧ್ಯ ಪಟ್ಟಿಯಲ್ಲಿರುತ್ತಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ಜೀವ ಬಾಧ್ಯರ ಪಟ್ಟಿ. ಹಲ್ಲೆಲೂಯಾ. ಅದನ್ನ ಯಾವಾಗ ಓಪನ್ ಮಾಡ್ತಾರೆ ಗೊತ್ತಾ? ಯಾವಾಗ ಓಪನ್ ಮಾಡ್ತಾರೆ? ನಾವೆಲ್ಲ ಸತ್ತು ಎಲ್ಲ ಎದ್ದು ದೇವರ ಮುಂದೆ ಹೋಗಿ ನಿಂತಿರ್ಬೇಕಾದ್ರೆ ಅವಾಗ ಬುಕ್ ಓಪನ್ ಮಾಡ್ತಾರೆ. ಯಾರನ್ನ ಇಲ್ಲ ಹಾಕೋಬೇಕು, ಯಾರನ್ನ ಆಚೆ ಮಾತಾಡಕ್ ಅನ್ಸ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಟೈಮಲ್ಲಿ ದೇವ್ರ ನೆನ್ಪು ಮಾಡ್ಕೊಂಡ್ಬಿಟ್ರೆ, ಇವನ್ನ ನಾನು ರಕ್ಷಿಸಿಲ್ಲ, ಇವನ್ ಮೇಲೆ ನನ್ನ ರಕ್ಷಣೆ ಇಲ್ಲ.
ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರ ವಾಕ್ಯ ಮತ್ತಾಯದಲ್ಲಿ ಹೇಳುತ್ತೆ, ಆಕಾಶ ಕೆಳಗಡೆ ಭೂಮಿ ಮೇಲೆ ಯೇಸುವಿನ ನಾಮದಲ್ಲಿ ಬಿಟ್ಟು ಬೇರೆ ಯಾವ ನಾಮದಲ್ಲೂ ರಕ್ಷಣೆ ಇಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆತರ ಹೇಳ್ಬೇಕಾದ್ರೆ ನಾವು ಆ ರಕ್ಷಣೆ, ಆ ಯೇಸು ಅನ್ನೋ ಒಂದು ಪದದ ಅರ್ಥ ನಮಗ್ ಗೊತ್ತು. ಯೇಸು ಅಂದ್ರೆ ಏನು? ಅದನ್ನ ಹೇಳೋದಕ್ಕೂ ನಿಮ್ಗೆ ಡೌಟ್ ಅಲ್ಲೇ ಇದೆ. ಹಲ್ಲೆಲೂಯಾ. ರಕ್ಷಣೆ ಅನ್ನೋದೇ ಯೇಸು. ಹಲ್ಲೆಲೂಯಾ. ನಮ್ಮನ್ನ ರಕ್ಷಿಸೋದಕ್ಕೋಸ್ಕರ ಬಂದಿರುವಂತ ಹೆಸರು ಯೇಸು. ಹಲ್ಲೆಲೂಯಾ. ಆ ಹೆಸರನ್ನ ಇಟ್ಕೊಂಡು ನಾವು ಆ ರಕ್ಷಣೆಯನ್ನ ಹೊಂದ್ಕೋತಾ ಇಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದೇ ರೀತಿ ಕೆಳಗಡೆ ಹೋಗೋಣ. ನನ್ನಲ್ಲಿ ಸಿದ್ಧ ಮನಸ್ಸನ್ನು ಹುಟ್ಟಿಸಿ ನನಗೆ ಆಧಾರನಾಗು. ಸಾಕು. ಹಲ್ಲೆಲೂಯಾ. ಈ ವಾಕ್ಯ ಹೇಳ್ತಿದೆ, ನನ್ನಲ್ಲಿ ಸಿದ್ಧ ಮನಸ್ಸನ್ನು ಹುಟ್ಟಿಸಿ ನನಗೆ ಆಧಾರವಾಗು. ಕಳೆದ ವಾರದಲ್ಲಿ ನೋಡ್ಬೇಕಾದ್ರೆ ನಾನು ಯಾವ್ದೋ ಒಂದು ವಿಷಯಕ್ಕೆ ಪ್ರಾರ್ಥನೆ ಮಾಡ್ತಾ ಇದ್ದೆ. ಆ ವಿಷಯಕ್ಕೆ ಪ್ರಾರ್ಥನೆ ಮಾಡ್ಬೇಕಾದ್ರೆ ವಾರದಿಂದ ನೋಡ್ತಾನೆ ಇದ್ದೀನಿ, ನನಗೆ ಫುಲ್ ಟೆನ್ಷನ್ ಆಗ್ತಾ ಇಲ್ಲ ನನ್ನ ಪ್ರಾರ್ಥನೆ. ನನಗೆ ಒಂದೇ ಟೆನ್ಷನ್, ದೇವರೇ ಏನಪ್ಪ ಇದು? ಟೆನ್ಷನ್ ಒಂದ್ ಕಡೆ ಆದ್ರೆ ಡೌಟ್ ಇನ್ನೊಂದ್ ಕಡೆ, ಅನುಮಾನ ಮಾಡ್ತಾ ಇದ್ದಾರೆ ದೇವರು. ಹಲ್ಲೆಲೂಯಾ. ಅದಕ್ಕೆ ವಿರುದ್ಧವಾಗಿ ವಾಕ್ಯಗಳು ನನಗೆ ಬಂದಿದ್ದುಂಟು. ಏನೋ ದೇವರು ನಿನಗೆ ಕಾಣ್ತಾ ಇರೋ ವಿಷಯ ಮಾತ್ರ ಅಲ್ಲ, ಕಾಣದಿರೋ ವಿಷಯಗಳ ಮೇಲೆ ದೇವರು ಕೆಲಸ ಮಾಡ್ತಾ ಇರ್ತಾರೆ. ತಕ್ಕ ಸಮಯದಲ್ಲಿ ಆತನ ನೆರವೇರಿಸ್ತಾರೆ. ಹಲ್ಲೆಲೂಯಾ. ಈ ತರ ದೇವರು ವಾಕ್ಯ ಕೊಟ್ಟು ಅದನ್ನ ಬಿಗಿಯಾಗಿ ಹಿಡ್ಕೋಬೇಕು ತಾನೆ ನಾನು? ಇಲ್ಲ. ಆದ್ರೂ ಒಂದು ಡೌಟ್, ಹಂಗೆ ಒಂದು ಸ್ಮಾಲ್ ಡೌಟ್. ದೇವ್ರೆ ಅಂದ್ರೆ ಗೊತ್ತ ದೇವ್ರೆ ನೀವು ಮಾಡ್ತೀರಾ ಅಂತ, ಆದ್ರೂ ಒಂದು ಸ್ಮಾಲ್ ಡೌಟ್ ಇದೆ. ಹಲ್ಲೆಲೂಯಾ. ಅದೇ ರೀತಿ ಕಾರ್ಯ ಆಯ್ತು. ಕಾರ್ಯ ಆದ್ಮೇಲೆ ಅದು ಅರ್ಧಂಬರ್ಧಂ ಕಾರ್ಯ ಆಗೋಯ್ತು. ಆಮೇಲೆ ಮತ್ತೆ ಕಿರೀಟ ಇಟ್ಟು, ಹಲ್ಲೆಲೂಯಾ, ನಾನು ಪಾಪಿನೇ, ಪಾಪಿಗೋಸ್ಕರನೇ ದೇವ್ರು ಬಂದಿದ್ದು. ನೀನು ಪಾಪಿ ಅಲ್ಲ ಅಂತ ಅನ್ಕೊಂಡ್ರೆ ನಿನ್ಗೋಸ್ಕರ ದೇವ್ರು ಬರ್ಲಿಲ್ಲ. ದೇವ್ರು ಹೇಳ್ತಾರೆ, ನೀತಿವಂತನಿಗೋಸ್ಕರ ದೇವ್ರು ಬರ್ಲಿಲ್ಲ, ಪಾಪಿಗೋಸ್ಕರ, ಏನೋ ಮೋಸ ಹೋಗಿರೋರ್ಗೋಸ್ಕರ, ವ್ಯಭಿಚಾರಿಗಳಿಗೋಸ್ಕರ, ಇಂಥವ್ರಿಗೋಸ್ಕರನೇ ದೇವ್ರು ಬಂದಿದ್ದು ಅಂತ. ಹಲ್ಲೆಲೂಯಾ. ಹಲ್ಲೆಲೂಯಾ. ಹಾಗೆ ಕೇಳೋದನ್ನ ಆಗ ನನ್ನ ನಾಲಿಗೆಯು ಉತ್ಸಾಹದಿಂದ ನಿನ್ನ ಸತ್ಯ ಶಾಂತತೆಯನ್ನು ಕೊಂಡಾಡುವುದು. ಸಾಕು. ಹಲ್ಲೆಲೂಯಾ. ಹೇಳ್ತದೆ, ನಾವೀಗ ಏನೋ ಮರ್ಡರರ್ ಆಗಿ ಕೋರ್ಟ್ ಅಲ್ಲಿ ಜಡ್ಜ್ ಮುಂದೆ ನಿಂತಿದ್ದೀವಿ. ನನ್ನನ್ನ ಈ ಶಿಕ್ಷೆಯಿಂದ ಪಾರು ಮಾಡು, ನನ್ನನ್ನ ನಿರಪರಾಧಿ ಮಾಡು. ಅಪರಾಧಿಯಾಗಿ ನಾನು ನಿಂತಿದ್ದೀನಿ, ನನ್ನನ್ನ ನಿರಪರಾಧಿ ಮಾಡು. ನಾನು ನಿನ್ನನ್ನ ಕೊಂಡಾಡ್ತೀನಿ. ಹಲ್ಲೆಲೂಯಾ. ನನ್ನ ಬಾಯಿ ನಿನ್ನನ್ನ ಕೊಂಡಾಡುತ್ತೆ. ನಾನು ಎಷ್ಟೋ ಜನನ್ನ ಸಾಯಿಸಿದ್ದೀನಿ, ತಪ್ಪು ಮಾಡಿದ್ದೀನಿ. ಆ ಶಿಕ್ಷೆ ಎಲ್ಲ ತಗೊಂಡು ನಾನು ಅಪರಾಧಿಯಾಗಿ ನಿಂತಿದ್ದೀನಿ, ಕ್ರಿಮಿನಲ್ ಆಗಿ ನಿಂತಿದ್ದೀನಿ. ನನ್ನನ್ನ ಏನೋ ಅಪರಾಧಿಯಿಂದ ನಿರಪರಾಧಿ ಮಾಡು. ಹಲ್ಲೆಲೂಯಾ. ಈ ವಾಕ್ಯ ಹೇಳ್ತಿದೆ, ನನ್ನನ್ನ ನಿರಪರಾಧಿ ಮಾಡು. ನನ್ನ ನಾಲಿಗೆ ನಿನ್ನನ್ನ ಹಾಡಿ ಕೊಂಡಾಡುತ್ತೆ, ನನ್ನ ಬಾಯಿ ನಿನ್ನ ಸ್ತೋತ್ರಗಳನ್ನ ಹೇಳಿ ಕೊಂಡಾಡುತ್ತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದೇ ರೀತಿ 16ನೇ ವಾಕ್ಯ ಓದೋಣ. ನಿನಗೆ ಯಜ್ಞಗಳಲ್ಲಿ ಅಪೇಕ್ಷವಿಲ್ಲ, ಇದ್ದರೆ ಸಮರ್ಪಿಸುವೆನು. ಸಾಕು. ಹಲ್ಲೆಲೂಯಾ. ಈ ವಾಕ್ಯ ಏನ್ ಹೇಳ್ತದೆ, ನಿನಗೆ ಯಜ್ಞಗಳಲ್ಲಾಗಲಿ ಸರ್ವಾಂಗ ಹೋಮಗಳಲ್ಲಾಗಲಿ ನಿನಗೆ ಅಪೇಕ್ಷೆ ಇಲ್ಲ. ಅಂದ್ರೆ ಆತನು ಕೇಳಲಿಲ್ಲ. ಈಗ ಯಾವ್ದೋ ದೇವಸ್ಥಾನದ ಮುಂದೆ ಎತ್ಕೊಂಡೋಗಿ ಕುರಿನ ಕೋಳಿನೆಲ್ಲ ಕಟ್ ಮಾಡಿ ಆ ರಕ್ತನೆಲ್ಲ ಚೆಲ್ಲಿ ಏನೋ ಪಾಪ ನಿವಾರಣೆ ಮಾಡ್ಕೋತಾರೆ. ಹಲ್ಲೆಲೂಯಾ. ಬೇರೆ ಕಡೆ ನೋಡಿದ್ರೆ ಗಂಗಾದಲ್ಲಿ ಹೋಗಿ, ಕಾವೇರಿಯಲ್ಲಿ ಹೋಗಿ ಮುಳುಗಿ ಎದ್ದು ಪಾಪ ನಿವಾರಣೆ ಅಂತ ಅನ್ಕೋತಾರೆ. ಹಲ್ಲೆಲೂಯಾ. ಆದ್ರೆ ನನ್ನ ದೇವರು ಅದನ್ನ ಹೇಳಲಿಲ್ಲ. ಇದನ್ನೆಲ್ಲ ಎತ್ಕೊಂಡ್ಬಂದ್ ಕೊಡು, ಇದೆಲ್ಲ ನನಗೆ ಇಷ್ಟ ಇಲ್ಲ ಅಂತಾನೆ ಹೇಳಿದ್ದಾರೆ. ಇದರಲ್ಲಿ ನಿನಗೆ ಮನಸ್ಸಿಲ್ಲ, ಇಷ್ಟ ಇಲ್ಲ. ನೀನ್ ಕೇಳಿದ್ದೇನು? ಜಜ್ಜಿ ಹೋದ ಮನಸ್ಸು. 17ನೇ ವಾಕ್ಯ ಹೋದನಾ? ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟ ಯಜ್ಞ ದೇವರೇ. ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸನ್ನು ನೀನು ತಿರಸ್ಕರಿಸುವುದಿಲ್ಲ. ಇಲ್ಲಿ ಹೇಳ್ತಾರೆ ವಾಕ್ಯ, ಕುಗ್ಗಿ ಹೋದ ಮನಸ್ಸು. 17ನೇ ವಾಕ್ಯ 17 ಹೋದನಾ? தேவனே நொறுங்குண்டதும் நடுங்குண்டதுமான இருதயத்தை நீர் புலಕರಿಯಿರಿ. ಸಾಕು. ಹಲ್ಲೆಲೂಯಾ. ಈ ವಾಕ್ಯ ಹೇಳ್ತದೆ, ಕುಗ್ಗಿದಂತ ಮನಸ್ಸು ಅಂದ್ರೆ ನೋವಲ್ಲಿರುವಂತ ಮನಸ್ಸು. ಆ ಮನಸ್ಸು ದೇವರಿಗೆ ಇಷ್ಟವಾಗಿರುವಂತ. ಯಾಕೆ ಅಂದ್ರೆ ಆ ಟೈಮಲ್ಲಿ ನಿನ್ಗೆ ಯಾರು ಮಾತಾಡ್ಸಲ್ಲ, ನಿನಗೆ ಯಾರು ಬೇಕು ಅನ್ಸಲ್ಲ. ಯಾಕಂದ್ರೆ ಅಲ್ಲಿ ನಿನ್ಗೆ ಯಾರು ಸಹಾಯಕ್ಕೆ ಬರಲ್ಲ. ಒಂದು ಜಾಗದಲ್ಲಿ ಕುತ್ಕೊಂಡು ಕಣ್ಣೀರ್ ಹಾಕಿ ಅಳ್ತಿರಲ್ಲ, ಆಗ ದೇವರು ಅದನ್ನ ಮಾಡ್ತಾರೆ.
ಅದು ದೇವರಿಗೆ ಇಷ್ಟ. ಏನಪ್ಪ ನಾನು ಹತ್ರ ದೇವ್ರಿಗೆ ಇಷ್ಟನಾ ಅಂತ ಕೇಳ್ಬೋದು. ಹೌದು, ನೀನ್ ಹತ್ರನೇ ದೇವ್ರಿಗೆ ಇಷ್ಟ. ನೀನು ನೊಂದ್ಕೊಂಡ್ರೇನೆ ದೇವ್ರಿಗೆ ಇಷ್ಟ. ನಿನ್ನ ಮಕ್ಕಳಿಗೆ ಕಷ್ಟ ಆದ್ರೆ ನೀನ್ ನೊಂದ್ಕೋತೀಯ. ನಿನ್ನ ಮಕ್ಕಳು ಏನಾದ್ರು ಬೆಡ್ ಮೇಲೆ ಬಿದ್ದಿದ್ರೆ ನೀನ್ ನೊಂದ್ಕೋತೀಯ. ನಿನ್ನ ಗಂಡ ಬೆಡ್ ಮೇಲೆ ಬಿದ್ದಿದ್ರೆ ನೊಂದ್ಕೋತೀಯ. ನಿನ್ನ ಹೆಂಡತಿ ಬೆಡ್ ಮೇಲೆ ಬಿದ್ದಿದ್ರೆ ನೊಂದ್ಕೋತೀಯ. ಅದೇ ಬೇರೆಯವ್ರು ಬಿದ್ದಿದ್ರೆ ನೊಂದ್ಕೋತೀಯ. ಬೇರೆಯವ್ರ ಮಕ್ಕಳ ಇದಾಗಿದ್ರೆ ನೊಂದ್ಕೋತೀಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನಕ್ಕೆ ನೊಂದ್ಕೊಳ್ಳಲ್ಲ? ಅವ್ರು ಬೇರೆಯವರು, ನಮ್ಮವರಲ್ಲ. ಅವ್ರು ಬೇರೆಯವರು, ಲೋಕದವರು. ಹಲ್ಲೆಲೂಯಾ, ಬೇರೆ ಜನ ಅವರು. ಹಲ್ಲೆಲೂಯಾ. ಆದ್ರೆ ದೇವರ ವಾಕ್ಯ ಹೇಳುತ್ತೆ, ಕುಗ್ಗಿರುವಂತ ಮನಸ್ಸು ಹರ್ಷದಿಂದ ಮಾಡುವಂತ ಸ್ತೋತ್ರಕ್ಕಿಂತ ಹೆಚ್ಚು. ಹಲ್ಲೆಲೂಯಾ. ನಿನಗೆ ಎಲ್ಲಾ ಕೊಟ್ಟು ನಿನ್ನ ಪಕ್ಕದಲ್ಲಿ ಒಬ್ಬ ಕುಗ್ಗಿರುವವನು ಬಿದ್ದಿದ್ರು ಸಹ ಅವನ ಪ್ರಾರ್ಥನೆಯನ್ನ ಕೇಳುವಷ್ಟು ವೇಗವಾಗಿ ನಿಮ್ಮ ಪ್ರಾರ್ಥನೆಯನ್ನ ಕೇಳಲ್ಲ. ಹಲ್ಲೆಲೂಯಾ. ಎಕ್ಸಾಂಪಲ್ ಆಗಿ ನಾವು ನೋಡ್ಬೇಕಾದ್ರೆ ಲಾಜರನ್ನ ಮತ್ತೆ ಶ್ರೀಮಂತರನ್ನ ನಾವು ನೋಡಬಹುದು. ಒಂದೇ ಜಾಗ, ಜಾಸ್ತಿ ದೂರ ಏನಿಲ್ಲ. ಗೇಟ್ ಆಚೆ, ಗೇಟ್ ಒಳಗಡೆ. ಹಲ್ಲೆಲೂಯಾ. ಗೇಟ್ ಒಳಗಡೆ ಶ್ರೀಮಂತ, ಗೇಟ್ ಆಚೆಗಡೆ ಭಿಕ್ಷುಕ. ಇಬ್ರು ಸಾಯ್ತಾರೆ, ಇಬ್ಬರನ್ನು ಮಣ್ಣಲ್ಲಿ ಇಡ್ತಾರೆ. ಎಷ್ಟೇ ಶ್ರೀಮಂತನಾಗಿದ್ರು, ಎಷ್ಟೇ ಎಂತ ಮನುಷ್ಯನೇ ಆಗಿದ್ರು, ಇಬ್ಬರನ್ನು ಮಣ್ಣಲ್ಲಿ ಇಡ್ತಾರೆ. ಆದ್ರೆ ನೊಂದಿದಂತ ಭಿಕ್ಷುಕ ಅಬ್ರಹಾಂ ಮಣ್ಣಲ್ಲಿ ಇರ್ತಾನೆ. ಆದ್ರೆ ಶ್ರೀಮಂತ ನರಕದಲ್ಲಿ ಇರ್ತಾನೆ. ಅಲ್ಲಿ ಅವನು ಶ್ರೀಮಂತ ಏನ್ ಕೇಳ್ತಾನೆ ಗೊತ್ತಾ? ಅಬ್ರಹಾಮನೇ, ಒಂಚೂರು ನೀರು ಕೊಡು, ನನ್ನ ನಾಲಿಗೆ, ನನ್ನ ಬಾಯೆಲ್ಲ ಒಣಗೋಗ್ಬಿಟ್ಟಿದೆ, ಒಂಚೂರು ನೀರು ಕೊಡು ಅಂತ ಎಷ್ಟೇ ಬೇಡ್ಕೊಂಡ್ರು ಅಬ್ರಹಾಮ್ ಏನು ಮಾಡಲ್ಲ. ಹಿಂಗೆ ಇರ್ತಾರೆ. ನಮ್ಮ ಹೊಟ್ಟೆನ ಎಷ್ಟು ಉರಿಸ್ತಾರೆ ಅಂದ್ರೆ, ನಾವ್ ಹಿಂಗೆ ಆಪೋಸಿಟ್ ಅಲ್ಲೇ. ನೀವು ಊಟ ಮಾಡ್ತಾ ಇರ್ತೀರಾ, ನಾನು ಹಸುವಿಂದ ಇಲ್ಲಿ ಕೂತಿರ್ತೀನಿ. ನಾನು ಹಸ್ಕೊಂಡು ಇಲ್ಲಿ ಕೂತಿರ್ಬೇಕಾದ್ರೆ ನೀವು ನನ್ನ ಕಣ್ಣು ಮುಂದೆ ಕುತ್ಕೊಂಡು ಬಿರಿಯಾನಿ ತಿಂತಾ ಇರ್ತೀರಾ. ನನಗೆ ಹೇಗಾಗುತ್ತೆ? ನನ್ನ ಹೊಟ್ಟೆ ಎಲ್ಲ ಉರಿತಲ್ವಾ? ಅದೇ ರೀತಿ ದೇವರು ಎಷ್ಟು ಅದ್ಭುತ. ಯಾಕೆ ಅಂದ್ರೆ ಫಿಲಿಪ್ಪು ದೇವರ ಬಗ್ಗೆ ಸಾಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಆಯ್ತಾ ವಾಕ್ಯ? ಒಂದು ಲಾಸ್ಟ್ ಒಂದೇ ಒಂದು ಚಿಕ್ಕ ಸ್ಟೋರಿ ಕತೆ ಹೇಳಿ ವಾಕ್ಯ ಮುಗಿಸ್ತೀನಿ. ಏಕೆ ಅಂದ್ರೆ